ಬೆಳ್ಳಗತೈತಿ. ಖರೆ ಏನು ಉಗುರು ಕಟ್ಟಾಗೈತಿ ನೋಡೋಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ಎಲ್ಲರೂ ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ. ನಮ್ಮ ಡೈಲಿ ಲಾಗ್, ಶಾರ್ಟ್ಸ್, ರಿಮೇಕ್ ಸಾಂಗ್ ಎಲ್ಲ ನೋಡೋಣ. ಮತ್ತೆ ಇವತ್ತಿನ ಲಾಗ್ ಒಳಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಏನ್ ಮಾಡ್ತೀನಲ್ಲ ನೋಡಕ್ ರೆಡಿ ಇದ್ದೀರಲ್ಲ. ಟೈಮ್ 7 ಗಂಟೆ ಆಗ್ಲಿಕ್ಕೆ ಶುಭೋದಯ ಎಲ್ಲರಿಗೂ. ಎಕ್ಸಸೈಸ್ ಬಟ್ಟೆ ಯಾವ ರೀತಿ ರೆಡಿ ಅದಾವ ನೋಡಿ. ಇಲ್ಲಿ ನೀರು ಬಿಸಿ ಆಗ್ತಾ ಇದೆ, ನೀರು ಕುಡಿಯಾಕ. ಎಕ್ಸಸೈಸ್ ರೆಡಿ. ನಾನು ಹೊರಗಡೆ ಎಲ್ಲ ನೋಡಕ್ ಬಂದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನಮ್ಮ ಗಾರ್ಡನ್ನು, ನಮ್ಮ ಕಲರ್ ಇದನ್ನ ಭಾಳ ಕಾಣಿಸ್ತಾ ಇದೆ. ತುಳಸಿ ಕಟ್ಟಿ ಎಲ್ಲ ಬೇಕು ಎಲ್ಲ ಒಂದೊಂದಾಗಿ ಬದಲಾವಣೆಗಳ. ರೆಡಿ. ಭಾಳ ನಿಂಚವಿ ಮತ್ ನಾವು ಬರ್ದ ಅಂತ ಅದಕ್ಕೆ ನಾನು ಈ 2 ಬುಟ್ಟಿ ಪಾತ್ರೆ ಹಚ್ಕೋಬೇಕು, ಹಾಲು ಕಾಸ್ಬೇಕು. ನನ್ನ ಡ್ಯೂಟಿನ ಸ್ಟಾರ್ಟ್ ಮಾಡ್ತೇನೆ. ಕೆಂಪು ಗಾಡಿಗೆ ಕಸ ಎಲ್ಲ ತುಂಬ್ಕೊಳತ್ತೇನೆ, ಎಲ್ಲ ಮಾಡ್ಬೇಕು. ಕಸ ಗುಡ್ಸಾದ್ರೆ ಶುರು ಮಾಡತ್ತೇನೆ. ಒಂದ್ ನೀರ್ ಹಾಕಿದ್ಮೇಲೆ ಮತ್ತೆಲ್ಲ ಅದ ಕಸ ಇದ್ ಮಾಡೋದಾಗ್ತದೆ. ಹೊರಗಿಡತ್ತೇರಿ ಇಲ್ಲ ರೀ ಅದ್ರ ಮೇಲೆ ನಡಿಬೇಡ್ರಿ. ಇಲ್ಲ ನಡಿಬೇಡ ಅಂತ ಹೇಳ್ರಿ. ಇವತ್ತೊಂದಿನ ನೋಡಿ ಇಲ್ಲಿ ಮಲ್ಲಿಗೆ ಹೂ ಆಗೈತಿ. ಕ್ಲೀನ್ ಮಾಡ್ತಾ ಇದ್ದ ಶಾಂಭವಿ. ಆ ಕಡೆ ಇದೆಲ್ಲ ಇಲ್ಲಿ ತಂತ ಎಲ್ಲ ಕರ್ಟನು ರೂಮ್ ಕ್ಲೀನಿಂಗ್ ನಡೆದೈತಿ. ಎಲ್ಲ ಪೇಂಟಿಂಗ್ ಇದು ಒಂದ ರೂಮ್ದೆಲ್ಲ ಆತು. ಮಾಡ್ತಿರ್ಲಿಲ್ಲ ಎಲ್ಲ ಸಾಮಾನ್ ತುರ್ಕೆ ಬಾಗ್ಲ ಹಾ ಮಂಜುಳಿಕ ಇವೆಲ್ಲ ಮ್ಯಾಟ್ಗಳು ಇಲ್ಲಿ ತಂದು ಹೋಗದ್ರ. ಆಂಟಿ ಕೇಳಕ್ ಫಳಿ ತಗೊಂಡಿಲ್ಲ. ಪಾತ್ರೆ ಎಲ್ಲ ತೊಳ್ಕೊತ್ ಕೂತಿದೇರಿ. ನೆನ್ಸಿಟ್ಟೇವ್ ನೋಡ್ರಿ. ಈಗೆಲ್ಲ ಆಂಟಿನ ತೊಳ್ಯಾವ್ರಿ. ಈಗ ನೋಡಿ ಎಲ್ಲ ಏನೇನ್ ತೆಗೆದಿರ್ತಾ ಇದಾರೆ. ಪೇಂಟ್ ಮಾಡವ್ರಂತ ಈಗ ಕುತ್ಕೊಂಡ. ಇದೆಲ್ಲ ಬಾಕ್ಸ್ ಒಳಗ ಹಾಕಿದ್ರಿ ಸಾಮಾನ. ಇವೆಲ್ಲ ವರ್ಷಿ ಮಾಡಿ ಎಲ್ಲ ಒಂದೊಂದೆಲ್ಲ ತೆಗೆದಿರ್ತಾ ಇದಾರೆ. ತೊಳೆಯೋದು ಸುಮಿತಿ ಅದ ಅವ್ರಿಗೆ ಇವ್ರಿಗೆಲ್ಲ ಕರ್ಕೋ ಅದ ಬಾಕ್ಸ್ ಒಳಗ ಹಾಕಿ. ಎಲ್ಲರಿಗೂ ತಿಂಡಿಗೆ ಅವಲಕ್ಕಿ ಇವತ್ತ ಸ್ಪೆಷಲ್. ಎಲ್ಲರಿಗೂ ಇಷ್ಟ ಆಗ್ತದೆ ನಮ್ಮ ಮನೆಯೊಳಗ. ಅವಲಕ್ಕಿ ಇಷ್ಟಪಟ್ಟು ತಿಂತೀವಿ. ಮತ್ತೆ ಒಂದ್ ಕೈಯಾಗ ಮೊಬೈಲ್, ಒಂದ್ ಕೈಯಾಗ ಅವಲಕ್ಕಿ ನಡೆದ ನೋಡಿ. ಏನ್ ಮಾಡ್ತೀರಾ? ಹಿಂಗದ ನೋಡಿ ಮನ್ಯಾಗಿನ ಕೆಲಸ. ನಾನು ಏನ್ ಮಾಡಕ್ ಬರಲ್ಲ ಬಿಡಿ, ನಾವು ಮಾಡಾಕ ಬೇಕಾಗ್ತದ. ನನ್ನ ಡ್ಯೂಟಿನ ಐತಿದ. ನೀವು ತಿಂಡಿ ಮಾಡಿದ್ರಿ? ಎಲ್ಲಾರು ಏನ್ ತಿಂಡಿ ಮಾಡಿದ್ರಿ ಅದಾದ್ರೂ ಹೇಳ್ರಿ, ನಂಗೆ कमेंट ಮಾಡಿ. सर्दी झाले नाश्ता आम्ही आता करायला. तुम्ही सगळं काम करून आला रे. हसू गेली मग. हा बरी का ನೋಡೋಣ ಬರ್ರಿ ತಿಂದ್ರ ಪಟ್ನ. ಅಲ್ಲ ಬಿಸಿ ಬಿಸಿ ತಿಂಡಿ ರೆಡಿ ಐತಿ ಪಟ್ನ. ಹೆಂಗ್ರಿ ಅಂಟಿ? ಬರೀ ನಾಷ್ಟ ಮಾಡ್ಕೊಬ್ರಿ. ಸ್ಟಾರ್ಟ್ ಮಾಡಿದಾರ ನೋಡಿ. ನಮ್ ಕೆಲಸ ಮಾಡ್ತಾ ಇದಾರ ಸರ್. ಅವ್ರ ಎನರ್ಜಿ ಹಂಗ ನಮಗಿಲ್ಲಂತ. ಅಲ್ಲ ಎಷ್ಟ್ ಅಲ್ಲ ರಾಜೀವ್ರ ಎಷ್ಟ್ ಸುಳಿ ಹೇಳತ್ತಾರ ನೋಡಿ. ಅವರು ಕೆಲ್ಸ ನೋಡೇನಿಲ್ಲ. ನಾ ಭಾರಿ ಕಾಣಿಸ್ತೇವೆ. ತಿಂಡಿ ಮಾಡತ್ತಾರ. ಸ್ವೆಟರ್ ಹಾಕೊಂಡು ಎಷ್ಟ್ ಚಂದ ಕಾಣಿಸತ್ತಾರ ಇವತ್ತ. ಮಾಡ್ತಾ ಇದ್ದ ನೀನು. ರೆಡಿ ಆಗ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದಾರ. ಹಿಂಗ್ ಬಂದ ಒಮ್ಮೆ ಸಡನ್ ಆಗಿ ನಾವೆಲ್ಲ ಭಾವಿದ ಇದ್ ಮಾಡಿಸ್ಕೊಳತಿದ್ದು. ನಮ್ಗೆ ಬೇಜಾರಾಗೈತಿ ಬಾಳ.
ಬಾವಿಗೆಲ್ಲ ಅದು ಹೋಗತ್ತದ ನೀ ಮಾಡಿದ್ದ ಮಾಡಿ ಮಾಡಿದಾನಪ್ಪ. ಒಂದೊಂದು ಎಳಿ ಬ್ರಷ್ಗಳು ತಗೋಬೇಕಾದ್ರೆ ಕರಿ ನೀ ಮಾಡಕ್ಕಾಗಲ್ಲ, ಅವ್ರು ಮಾಡಿ. ಯಾಕೆ ಇಲ್ಲಿ ಸಡನ್ ಆಗಿ ಬಂದ್ ಕೂತಿದೀವಂದ್ರ ಇಲ್ಲಿ ನಂದೆಲ್ಲ ನೆನಪುಗಳು ಅದಾವ. ನಮ್ಮ ಮಗ ಅಪ್ಪು ಶರಣ್ ಕುಮಾರ್ ಏನ್ ಮಾಡ್ಯಾನ, ಎಲ್ಲಾ ಲಾಕ್ಡೌನ್ ಒಳಗ ಬಾವಿಗೆಲ್ಲ ಅವನ್ನೆಲ್ಲ ಡಿಸೈನ್ ಅವ್ನ್ ತೆಗ್ದಿದ್ದದ. ಖರೀ ಈ ಡಿಸೈನ್ಗ ಈಗ ಕಲರ್ ಬೇರೆ ಬರೋದದ. ನಂಗೆ ಭಾಳ ಬೇಜಾರಾಗೈತಿ. ಯಾಕಂದ್ರೆ ಅದ ಮಾಡಿದ ಡಿಸೈನ್ ಹೋಗ್ತಾ ಇದೆಯಲ್ಲ, ಅದು ಮಾಡೋ ತನಕ ಎಷ್ಟು ಇದು ಮಾಡ್ಕೋಣ ಅಂತ ನಂಗೆ ಗೊತ್ತದ. ಮತ್ತು ಆ ಡಿಸೈನ್ನ ಇಟ್ಕೊಳ್ಳೋಣ ಅಂತ ನಾಟೇನೆ. ಆದರೂ ಇವ್ರು ಅನ್ನೋತಾರೆ ನೀಲಿ ಕಲರ್ ಮಾಡಿಬಿಡೋಣ, ಎಲ್ಲಿ ಇಲ್ಲಿ ನೀಲಿನ ಬೇಕಾಗ್ತದೆ, ಈ ಬಣ್ಣ ನೀಲಿ ಮಾಡೋಣ ಅಂತ ಇದ್ದಾರೆ. ನಾವು ನಮ್ಮ ಮನೆಯ ಒಂದು ಬಾವಿ ಹತ್ರ 4 ಜನ ನಾವು ಕುಟುಂಬ ಸಮೇತ ಬಂದು ಇಟ್ಟಿದ್ದೀವಿ. ಉದ್ದೇಶ ಈಗ ನಮ್ಮ ಧರ್ಮ ಪತ್ನಿ ಅವರು ಹೇಳಿದ್ರು, ಕೊರೋನಾ ಲಾಕ್ಡೌನ್ ಟೈಮ್ದಲ್ಲಿ ನಮ್ಮ ಮಗ ಶರಣ್ ಕುಮಾರ್ ಬಹಳ ಎಫರ್ಟ್ಸ್ ಮಾಡಿ ಟ್ರೈನ್ ಮಾಡ್ಕೊಂಡೆ. ಈಗ ನಮ್ಮ ಶರಣ್ ಕುಮಾರ್ ಕೂಡ ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡ್ತೀವಿ. ಒಳಗೆ ಮಾಡಿದ್ದ ಇದೆ. ಅವಾಗ ನಮ್ ಫಸ್ಟ್ ವಿಡಿಯೋನು ಸ್ಟಾರ್ಟ್ ಆಗಿತ್ತು. ಮಾಡಿದ್ಮೇಲೆ ಸಂಕ್ರಾಂತಿ ಸ್ಟಾರ್ಟ್ ಮಾಡಿದ್ದು. ಅವಾಗ ನಮ್ದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು, ಅದಕ್ಕೆ ನಾ ಮಾಡಿದ್ದೆ. ಆದ್ರೂ ಈ ಕಲರ್ ಮಾಡಿದ್ವಿ ಸ್ವಲ್ಪ ಎಲ್ಲ ಶೇಡ್ ಕಮ್ಮಿ ಆಗೈತಿತ್ತದ. ಮತ್ ನಾವ್ ಹೊಸ ಟೈಪ್ ಮಾಡಿ ಮತ್ತೆ ಕಲರ್ ಮಾಡಿದ್ರೆ ನಂಗೆ ಯಾವಾಗಾದ್ರೂ ಮತ್ತೆ ಟೈಮ್ ಸಿಕ್ಕಿದ್ರೆ ಬೇರೆ ಕಡೆನು ಮತ್ತೆಲ್ಲೂ ಮಾಡ್ಬೋದು. ಅದ ಹಂಗೇನಿಲ್ಲ, ನಡೀತೈತೆ. ಯಾಕಂದ್ರೆ ಇದು ಹೊಲ್ಸು ಆಗೈತೆ, ಅದಕ್ಕೆ ಚೇಂಜ್ ಮಾಡ್ಬೇಕು ಮತ್ತೆ. ಹೌದು, ಫ್ರೆಶ್ ಅದ, ಇನ್ನೂ ಇದಕ್ಕಿಂತ ಫ್ರೆಶ್ ಆಗ್ತದೆ. ಸೊ ಅದನ್ನು ಕೂಡ ನಾವು ಎಂಜಾಯ್ ಮಾಡೋಣ. ಓಕೆ ರೈಟ್. ಸೊ ಆದರೂ ವಿ ಹ್ಯಾವ್ ಡಿಸೈಡೆಡ್ ಟು ಚೇಂಜ್ ಇಟ್. ನೀ ಆ ಕಡೆ ಹೊರಗಡೆ ಹೋಗಿದ್ದೆ ಅಂತ ನಾ ಎಲ್ಲ ಹೊರಗಡೆ ಒಂದು ರೌಂಡ್ ಹಾಕಿ ಬಂದೆ. ನೀ ಎಲ್ಲೋಗಿದ್ದೆ? ಹೌದಾ, ನಾ ಮೇಲೆ ಹೋಗಿ ನೋಡ್ಕೊಂಡ್ ಬರ್ತೇನೆ. ಸ್ವಲ್ಪ ನೀಟಾಗಿ ತೆಗ್ದು ಎಲ್ಲ ಹಂಗ್ ಮಾಡ್ಯಾರ ನೋಡಿದ. ಇಷ್ಟ ಐಸ್ ಪೈಸ್ ಬಾಗ್ಲಾಗ ಹಂಗ ಸೇಮ್. ಹೆಂಗ್ ಇಟ್ಟಾರ ಅಂಟಿ, ಹೆಂಗ್ ಅನ್ಸತಿ ತೊಳೆದ್ಮೇಲೆ ಹಸಿದು. ಮಧ್ಯಾಹ್ನ ಎಲ್ಲ ಬ್ಲೂ ಚಿನ್ನು ಏನ್ ತಿನ್ನತಾನು. ಎಷ್ಟು ಒಳ್ಳೆ ಮಾತಾಡ್ತಾರೆ. ಹೇಳಿ ಏನ್ ನೋಡ್ಕೊತ ಕೊಡ್ತೀರಾ ಅಂತಂದ್ರೆ ಹೇಳಿ. ತಂದ್ ಕೊಟ್ಟಿದಾರೆ ಯಾರು ಇದು ಮುಗೋಟ. ಸುಟಿ ಇದ್ದಾಗಂದ್ರು ಮನ್ಯಾಗ ಇರ್ತೇರಿ ಅಂತಂದ್ರೆ ಏನ ಎಲ್ಲ ಮನಿ ಒಳಗೆ ಬ್ಲೂ ಬ್ಲೂ ಹೆಂಗ ಆಗತ್ತದ. ಇದೇನು ಮತ್ತೆ ಸ್ಟ್ಯಾಂಡ್ ಸ್ಟಾರ್ಟ್ ಆಗಿಲ್ಲ. ಭಾರಿ ಐತ್ಲ ಈ ಸ್ಟ್ಯಾಂಡ್. 4:10 ಐತಿ. ಈಗ ಒಂದ್ ಸ್ವಲ್ಪ ನಾನು ಮುಖ ತಗೋ ಫ್ರೆಶ್ ಆಗ್ತೇನಿ. ಚಾ ಮಾಡೋದದ. ಯಾಕೆ ಸೈಡ್ ಮಾಡಕ್ ಲೇಟ್ ಆಗುತ್ತೆ. ಹೌದಾ, ಮತ್ತೆ ಆಮೇಲೆ ತೆಗಿಯೋದೇನದ ಅಂದ್ರೆ ಸೈಡ್ಗೆ ಅಷ್ಟೊಂದು ಐಡಿಯಾಗಳಪ್ಪ ಇವ್ರದ. ಏನ್ ತಲೆ ಓಡಿಸ್ತಾರೋ ಏನ್ ಕೆಲಸ ನಡೆದೈತ್ಲ ಈಗ ಕಾಲಿಗೆ. ಹಾ ಗೊತ್ತಾತ್ ತಗೋರಿ, ನೀವು ಮಾಡ್ಕೊಂಡಿರಿ ಸರಿ. ಹಾ ಯಾಕಂದ್ರೆ ನಂಗೆ ತೋರ್ಸಾಕ ಹೋಗಿ ಮಂದಿ ನೀವು ಮಾಡಿದ್ರೆ ಅದಕ್ಕೆ ಸಮಯದಾಗ ನಾ ಹಿಡ್ಕೋಬೋದಾಕಿ. ಬೆರಳಿಗೆ ಆತೈತಿ. ಸರಿ, ಏನು ಉಗುರು ಕಟ್ಟಾಗೈತಿ ನೋಡೋಣ. ಮಕ್ಕಳು ನೀವು ಹೇಳಿ ತಲೆನೂ ಹೊಡೆದೈದಂತ. ತಲೆ ಹೊಡೆದೈತಕ್ಕಿ ಹೆಂಗಾಗತ್ತೆ ಛೇ ಹಿಂಗಾತ ನೀನ್ ಬೆರಳ. ಅಂದ್ರೆ ತಂಪು ಪಟ್ಟಿ ಕಟ್ಟಬೇಕಾದಕ್ಕ ಈಗ. ಹಿಂಗಪ್ಪ ಅಂತ ಒದರಿರ್ಲೇನ್ ನಿಮಗ? ರೆಡಿ ಸಂಜೆ ಟೈಮ್ ಚಾ. ಸಂಜೆ ಟೈಮ್ ಚಾ ಅದಕ್ಕ ಸಂಜೆ ಟೈಮ್ ಚಾ ಅಂತ. ಸಂಜೆ ಚಾ ಟೈಮ್. ಓಕೆ ಬಾಬಾ. ಬೇಕಾ ಅವಾಗಿಂದ ಕೆಲಸ ಮಾಡಿದ್ರು ದಂದಾರ್ ಪಾಪ. ಸಂಬಂಧ ಇದು ನೋಡತ್ತಾರ. ಎಲ್ಲ ಬಿಸಿ ಬಿಸಿ ಬಜ್ಜಿ ರೆಡಿ ಅದ. ಮತ್ತು 8 ಪ್ಲೇಟ್ 1 2 3 4 5 6 7. ಇನ್ನೊಂದಲ್ಲ, ಖುಷಿ ಇಲ್ಲದ ನೋಡಿ. ನನ್ನ ಖುಷಿ ಎಲ್ಲದ ಅಂತಂದ್ರ ಇದು ನನ್ನ ಖುಷಿ. ನನ್ನ ಪರಿವಾರ ಹಿಂಗ್ ಕುತ್ಕೊಂಡು आरामाಗಿ ತಿನ್ಬೇಕ. नाही तुम्हीच खऱ्या म्हणजे ओळखून घेतला आम्हाला. आम्हाला कोण म्हणणार नाही, तुम्हाला म्हणणार कोण ओळखतंय त्यांनाच कळते आमचं काय आहे म्हणणं. मोठे मोठे माणसांचे मोठे मोठे लोक बसतात. हा
छोट्या माणसावर कोण बसणार? ते मेन आहे नाही ते चांगलं आहे सगळं. की तुमचं दोघांचं पण बघून मला लई बरं वाटलं. केवढं तुम्ही दोघं किती मायाळू, एकाला एक केवढं हे करता. हे असं राहा नवरा बायको म्हटल्यावर दोघांना मित्र पण सांगितलं म्हणजे पण मालकीला तेच मी त्यांना परवाच तेच सांगितलं. ಖುಷಿ ಅನಿಸ್ತದೆ ಮೇಡಮ್ ಮನೇಲಿ ನಿಮ್ ಫ್ಯಾಮಿಲಿನೆಲ್ಲ ನೋಡಿ ಮತ್ ನಮ್ಗೆಲ್ಲ ಇಷ್ಟೆಲ್ಲ ಸೌಕರ್ಯ ಕೊಡಕ್ಕೆ ಇಷ್ಟೆಲ್ಲ ಸರ್ ನಮಗೆ ಎಲ್ಲ ತಿನ್ನಾಕ ಉಣ್ಣಾಕೆಲ್ಲ ಫುಲ್ ಅವ್ರು ಹ್ಯಾಪಿಲಿ ಕೊಡ್ತಾ ಇದಾರೆ. ಮತ್ತ ಏನು ಒಂದು ಬಜ್ಜಿ ಅಲ್ಲ ಒಂದ್ ಕೆಲ್ಸಕ್ಕೆ ಏನೋ ತೊಂದ್ರೆ ಕೊಟ್ಟಿದ್ರೆ ಫುಲ್ ಹ್ಯಾಪಿ ಇದೀವಿ ನಾವು. ನೀವೇ ನಮ್ಗೆ ತೊಂದರೆ ಕೊಡ್ತಾ ಇದೀರಾ. ಒಂದ್ ಡ್ರಾಪ್ ಇದು ಪೇಂಟ್ ಕೆಳಗ್ ಒಗದಿಲ್ಲ ಹಂಗ ನೀವು ಹಚ್ಕೊಟ್ಟಿದ್ದೀರಾ. ನಮ್ ಕೆಲ್ಸ ಹಂಗೈತ್ರಿ ಮೇಡಮ್. ಇನ್ನು ಮುಂದೆ ನಮಗೆ ನೀವು ಕೆಲಸ ಅಲ್ಲ ಒಳ್ಳೆಯವ್ರ ಜನ ಇರ್ತಾರಂತ ಅಂತಾರಲ್ಲ, ನಿಮ್ಮಂತವ್ರು ನೋಡಿದ ಮೇಲೆ ಗೊತ್ತಾಗ್ತದೆ ಒಳ್ಳೆಯವರು ಆಧಾರ ಭೂಮಿ ಮೇಲೆ ಅಂತ ಹೇಳಿ. ತುಂಬಾ ಖುಷಿಯಾಗೈತಿ ಮೇಡಮ್. ಇದು ಬಜ್ಜಿ ಮತ್ತೆ ಕೋಲ್ಡ್ ಡ್ರಿಂಕ್ಸ್ ಕೂಡ ಕಿಚನ್ ಖುಷಿ ಆತ್ರಿ. ಎಲ್ಲಾ ನಿಮ್ ಫ್ಯಾಮಿಲಿ ಎಲ್ಲಾ ನೋಡಿ ಇಷ್ಟ ಎಲ್ಲಾ ನಮಗೆಲ್ಲಾ ಚಲೋ ನೋಡ್ಕೋತೀರಿ. ಕೆಲಸದವ್ರಿಗೆಲ್ಲಾ ಒಂದೊಂದ್ ತಂದಲ್ಲಿ ಹಿಂಗ್ ನೋಡಂಗಿಲ್ರಿ. ನೀವೆಲ್ಲಾ ಚಲೋ ನೋಡ್ಕೋತೀರಿ. ನಮಗ್ ಬಾಳ ಖುಷಿ ಆತ್ರಿ ಮೇಡಮ್. ನಮಗೂ ಖುಷಿ ಆತ್ರಿ ಮೇಡಮ್. ಈಗ ಈ ತರ ನೋಡ್ಕೊಂಡಿದ್ ನೀವು ಫಸ್ಟ್ ಕಡಿಕೆ ನೋಡ್ಕೊಳ್ರಿ. ಓಕೆ, ನೀವು ಹಂಗದೇರಿ. ನೀವು ನೋಡ್ಕೊಳ್ಳೋ ತರ ನಾವು ಎಲ್ಲಾರ್ಗು ನೋಡ್ಕೋತೀವಿ. ಅದ್ರೊಳಗೆ ನೀವು ಸ್ಪೆಷಲ್ ಅದೇರಿ. ಮತ್ ನಾವು ಮರೆಯೋದಿಲ್ಲ. ನಮ್ ಲಿಸ್ಟ್ ಒಳಗೆ ನೀವು ಒಳ್ಳೆಯವ್ರೊಳಗೆ ನೀವು ಒಬ್ರು ಇರ್ತೀರಿ. ಅಲ್ಲ ताई तुम्ही आतमध्ये पहिल्यांदा परवा आलेला, सेकंड टाइम आता आला. आम्ही कामाबद्दल आलेलो. आमची मॅडम चांगली आहे. आम्हाला चांगले मालक पण चांगले आहेत, मुलं पण चांगले आहेत. ओके, आणि तुम्ही पण चांगलेच आहे, खूपच चांगले आहे तुम्ही पण. आणि असंच अंकल त्यांना सांभाळायला पाहिजे कडपर्यंत. ओके, आणि तुम्ही पण तसंच. त्यांचं मन कवा पण दुखू नका. आम्हाला कोपाला आणले. आमची काय ओळख नव्हती, काय नव्हती. आता इथे आणल्यापर्यंत ओळख पण झाली आणि असे मालक पण भेटलेले. आणि बघितलं तर हे 3-4 टाइम आम्ही चहा पितो का नाही, असे कुठले मालक पण दिलेले आहेत. तसं काही नाही. उगाच ये म्हटलं तर येता काय तुम्ही? तसं नाही नसते. ते एक संबंध अटॅचमेंट असते की ते वेगळंच राहते. आणि खुशीने तुम्ही करता. नाही तुमचं काम करतेला बघितलं तर केवढं मेहनतचं काम. सर काय इकडे आम्हाला कामाला काम आमच्याकडे व्यवस्थित सगळं करून घेतलंय. आणि सरांच्या म्हणण्यास काय काम झालं तसं व्यवस्थित अगदी एक कला मिळाली आम्ही सरांच्या. आणि अनुभव सुद्धा मिळाले की कशा पद्धतीनं माणसाने राहावं आणि मालकाने सुद्धा आमच्याशी कसं काय राहायचं हे मोठ्या माणसाने दाखवलंय. आणि सरांचं वागणं, मॅडमचं वागणं आम्हाला पसंत झाला. आणि कामाच्या बाबतीत पण व्यवस्थित अगदी सांगून करून घेतात अगदी. काही लोक पैशांना श्रीमंत राहतात, पाहिजे श्रीमंती नसतात, पण काम कसं सांगून कशा पद्धतीने करायचं हे सांभाळणं फार महत्व आहे. तेच मेन आहे. ಸಾವು ಅಂದ್ರೆ ಭಯ ಪಡೋದಕ್ಕೆ ಅಲ್ಲಾಟೊಪ್ಪೆ ಹಾಕೊಂಡು ಗಂಗಲ್ಲಿ ಸುತ್ತೋಪಕ್ಕಿ ಗುಂಡ ರೌಡಿ ಹಾಕೊಂಡ್ರೆ ಮದಕರಿ ವೀರ ಮದಕರಿ. टाळे वाजवा. ಮಸ್ತ್ ಮಸ್ತ್ ಮಸ್ತ್. ಒಂದು ಕಷ್ಟಪಡ್ತಾ ಇದ್ದಾರೆ. ನಾವು ತೆಗೆದು ಒಗ್ದಿದ್ದ ಚೀಲ ಇದೆಯಲ್ಲ, ಬಟ್ಟೆ ಕಟ್ಟಿದ್ವಿ ನಾವು, ಗ್ರೀನ್ ಬಟ್ಟೆ. ಆ ಬಟ್ಟೆ ಅವ್ರು ತಗೊಂಡ್ ಮನೆಗೆ ಹೋಗ್ತಾ ಇದಾರೆ. ಮೇಡಮ್ ನಮ್ಗಿದ್ ಬೇಕಾ, ನಾವು ತಗೊಂಡ್ ಹೋಗೋನೇನಂತ ಕೇಳಿದ್ರು. ತಗೊಂಡ್ ಹೋಗ್ರಿ ಅಂತಂದು. ಹಿಂಗಿರ್ತದ ನೋಡಿ, ಬಡವ್ರ ಅಂತಂದ್ರೆ ಕಷ್ಟಪಟ್ಟೆಲ್ಲ ಜೀವನ ಒಳಗೆ ಬಂದಿರ್ತಾರಲ್ಲ, ಈ ರೀತಿ ಇರ್ತದ. ಅನುಭವಗಳು ಇರ್ತಾವ ಅವರಿಗೆ. डॉक्टरच चांगलं चालतं. या एकदा शिकून हे झालं तर तब्येत सांभाळा, आराम राहा. हा, ಓಕೆ ಓಕೆ, ಬಾಯ್. ನೋಡಿದ್ರಲ್ಲ, ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ, ಗೊತ್ತಾಯ್ತಲ್ಲ ಒಳ್ಳೆಯವರು ಇರ್ತಾರಂತ ಹೇಳಿ. ಎಷ್ಟೆಲ್ಲಾ ಮಾತಾಡಿದಾರ, ಎಷ್ಟೆಲ್ಲಾ ಹೊಗಳಿದಾರ, ಎಷ್ಟೆಲ್ಲಾ ಅವ್ರ ಮಾತುಗಳು ಕೇಳ್ಬೇಕಾದ್ರೆ ನನಗಂತೂ ಮೈಯೆಲ್ಲ ಜುಮ್ಮಾಗತ್ತಿತ್ತು. ಮತ್ತೆ ಎಷ್ಟೊಂದೆಲ್ಲ ಕೆಲಸ ಮಾಡಿದಾರೆ. ಒಬ್ಬರ ಕೈಯಿಂದ ಯಾವಾಗ್ಲೂ ಕೆಲಸ ಆಗಲ್ಲ, ಬಹಳ ಜನ ಬೇಕಾಗ್ತದ. ಅದ್ರ ಜೊತೆ ಪ್ರೀತಿಯಿಂದ ಖುಷಿಯಿಂದನೂ ಇರ್ಬೇಕಂತ ಅದಕ್ಕೆ ನಾನು ಹೇಳ್ತೀನಿ. ಯಾವಾಗ್ಲೂ ನೀವು ಖುಷಿಯಿಂದ ಇರಿ ಅಂತ. ಈ ಕ್ಷಣ ನಮ್ದದ ಅಂತ ಹೇಳಿ ಅದಕ್ಕೆ ನಾನು ಈ ವಿಡಿಯೋನು ಇಲ್ಲೇ, ನನಗೆ ಬಹಳ ಇವತ್ತು ಟಯರ್ಡ್ ಆಗೈತಿ, ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದ. ಇಷ್ಟ ಆಗಿತ್ತಂದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಕಮೆಂಟ್ ಮಾಡಾಕ ಮರೆಯಕ್ ಹೋಗ್ಬೇಡ್ರಿ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ.